ಯುವ ಬ್ರಿಗೇಡ್ ಸದಸ್ಯ ವೇಣುಗೋಪಾಲ್ ಹತ್ಯೆಯ ನಂತರದಲ್ಲಿ ಇದೀಗ ಸಿಟಿ ರವಿ ಅವರು ಕುಟುಂಬವನ್ನು ಭೇಟಿ ಮಾಡಿದ್ರು. ಅದಾದ ನಂತರದಲ್ಲಿ ಇದೀಗ ಮನೆಗೆ ಸುನಿಲ್ ಬೋಸ್ ಅವರು ಕೂಡ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ದಾರೆ. ಸಚಿವ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಭೇಟಿ ಕೊಡೋ ಮೂಲಕವಾಗಿ ಆರೋಪಿಯ ವಿಷಯವಾಗಿ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ವೇಣುಗೋಪಾಲ್ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ ಸುನಿಲ್ ಬೋಸ್. ಸಿಟಿ ರವಿ ಭೇಟಿ ಬೆನ್ನಲ್ಲೇ ವೇಣುಗೋಪಾಲ್ ಮನೆಗೆ ಸುನಿಲ್ ಬೋಸ್ ಸಹ ಭೇಟಿ ಕೊಟ್ಟಿದ್ದಾರೆ. ಸಚಿವ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಭೇಟಿಯಾಗಿ ಕುಟುಂಬಸ್ಥರ ಜೊತೆಗೆ ಮಾತನಾಡಿ ಅವರಿಗೆ ಧೈರ್ಯ ತುಂಬಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ, ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಶಿಕ್ಷೆ ಆಗೋವರೆಗೂ ಕೂಡ ನಾವು ಬಿಡೋದಿಲ್ಲ, ಆರೋಪಿಗಳು ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂತಹ ಭರವಸೆಯ ಮಾತುಗಳನ್ನ ಸುನಿಲ್ ಬೋಸ್ ಈ ಸಂದರ್ಭದಲ್ಲಿ ಆಡಿದ್ದಾರೆ. ಅಪ್ಪರು ನಾಳೆ ಬರ್ತಾರೆ, ಯಾಕೆ ಅಪ್ಪನು ಬರ್ತಾರೆ, ಸರ್ಕಾರದಿಂದ ಏನು ಕೊಡಿಸ್ತೀನಿ. ನನ್ನ ವೈಯಕ್ತಿಕವಾಗಿ ಯಾವುದೇ ಬಂದರೂ ನಿಮ್ಗೊಂದು ಒಳ್ಳೆ ಬದುಕಾಗಬೇಕು. ಆರೋಪ ಯಾರಪ್ಪನ ನಮ್ಮ ನಾಯಕರಾಗಿ ನಾವಾಗಲಿ ತೀವ್ರವಾಗಿ ಖಂಡಿಸ್ತೇವೆ. ಇದನ್ನ ಈಗ ಚಕ್ರವರ್ತಿ ಸೂಲಿಬೆಲೆ ಹೇಳ್ತಾ ಇರೋದು ಸುನಿಲ್ ಬೋಸ್ ಅವರೇ ಈ ಒಂದು ಹತ್ಯೆಗೆ ಕಾರಣ, ಅವರೇ ಅವರಿಗೆ ಪ್ರೇರಣೆ ಅಂತ ನೇರವಾದ ಒಂದು ಆರೋಪವನ್ನು ನೋಡ್ರಿ. ಆ ಚಕ್ರವರ್ತಿ ಸೂಲಿಬೆಲೆಯವ್ರಿಗೆ ತಲೆ ಸರಿ ಇಲ್ಲ ಅನ್ಸುತ್ತೆ. ಮೊದಲು ಅವ್ರಿಗೆ ನಾನು ಸಲಹೆ ಕೊಡೋದು, ಅವ್ರು ಹೋಗಿ ಯಾವುದಾದ್ರು ಒಳ್ಳೆ ವೈದ್ಯರ ಹತ್ರ ಹೋಗಿ ಅವರು ಚಿಕಿತ್ಸೆ ಪಡೆಯೋದು ಒಳ್ಳೆಯದು. ಯಾಕೆಂದರೆ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಕೂಡ ಕರೆಕ್ಟಾಗಿ ಇಲ್ಲದೇ ಇರೋವಂಥದ್ದು. ಸತ್ತಿರುವಂಥ ಒಬ್ಬ ಹುಡುಗ ನಾಯಕ ಜನಾಂಗಕ್ಕೆ ಸೇರಿದಂಥವ್ರು, ಅವನ್ನ ದಲಿತ ಜನಾಂಗದವರು ಬೆಳೀತಿರೋದನ್ನ ಸಹಿಸೋಕ್ಕಾಗದೆ ಕೊಲೆ ಮಾಡಿದ್ರು ಅಂತ ಏನೋ ಆರೋಪವನ್ನು ಮಾಡಿರೋ ಅಂಥದ್ದು. ಅವ್ರಿಗೆ ಬೇಸಿಕ್ ಏನು ಇಲ್ಲಿ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲದೇನೆ ಅವರು ಹೇಳ್ತಾ ಇರೋದು ರಾಜಕೀಯ ಪ್ರೇರಿತವಾಗಿದೆ. ಈಗ ನಮ್ಮ ಅಧಿಕಾರಿಗಳು ಎಲ್ಲ ಬಂದು ಏನಕ್ಕಾಗಿ ಕೊಲೆ ನಡೆದಿದೆ ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ. ಆದಂಥ ಒಂದು ಸಣ್ಣ ಒಂದು ಫೋಟೋ ವಿಷಯಕ್ಕೆ. ಆಮೇಲೆ ಅವರೆಲ್ಲ ಸ್ನೇಹಿತರೆ, ಅವರೇನು ಅವಾಗಿಂದ ರಾಜಕೀಯ ದ್ವೇಷ ಕಟ್ಕೊಂಡು ಆಮೇಲೆ ಸತ್ತಿರೋಂಥ ಹುಡುಗನು ಪಾಪ ಅವನಾಯಿತು, ಅವ್ನ ಕೆಲಸ ಆಯಿತು, ಅವನೇನೋ ಒಂದು ಸಂಘಟನೆಯಲ್ಲಿದ್ದ ಯಾವುದೇ ರಾಜಕೀಯ ಪಕ್ಷ ಆಗಲಿ ಅನ್ನೋದಾಗಲಿ ಇರಲಿಲ್ಲ. ಅವರು ಯಾರು ವೇಣುಗೋಪಾಲ್ ಅವರು ಅದೆಲ್ಲ ಗೊತ್ತಿದ್ರು ಕೂಡ ಇವ್ರಿಗೆ ಏಕದವರು ಜೀವನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ನಿಂದ. ಕೆಪಿ ನಾಗರಾಜ್, ಸಚಿವ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಸಹ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರು. ಅವರಿಗೆ ಧೈರ್ಯ ತುಂಬೋದ್ರ ಜೊತೆಗೆ ತಕ್ಕ ಶಿಕ್ಷೆ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಏನು ಹೇಳ್ಕೊಂಡಿದ್ದಾರಂತೆ? ಪ್ರಮುಖವಾಗಿ ದಿವ್ಯಾ, ಏನು ವೇಣುಗೋಪಾಲ್ ನಾಯಕ್ ಕೊಲೆ ಪ್ರಕರಣ ಏನಿದೆ ಸಂಪೂರ್ಣವಾಗಿ ರಾಜಕೀಯ ಮಯವಾಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಬಿಜೆಪಿಯ ಸತ್ಯಶೋಧನಾ ಸಮಿತಿಯ ಸದಸ್ಯರು ಅಂದರೆ ಸಿಟಿ ರವಿ ಅವರ ನೇತೃತ್ವದಲ್ಲಿ ಅಶ್ವಥ್ ನಾರಾಯಣ ಅವರು ಜೊತೆಗೆ ಎನ್ ಮಹೇಶ್ ಅವರು ಸತ್ಯಶೋಧನಾ ಸಮಿತಿಯ ಸದಸ್ಯರು ಮೊದಲು ಬಂದು ವೇಣುಗೋಪಾಲ್ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದರು. ಅವರ ಓದೋ ನಂತರದಲ್ಲಿ ಈ ಕ್ಷೇತ್ರದ ಶಾಸಕರು ಜೊತೆಗೆ ಸಚಿವರಾಗಿರುವಂತಹ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಕೂಡ ಬಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಎರಡೂ ಕಡೆ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಇಬ್ಬರೂ ಕೂಡ ಕುಟುಂಬಸ್ಥರಿಗೆ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನು ನಾವು ಕೊಡಿಸ್ತೇವೆ, ಅಲ್ಲಿಯವರೆಗೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಮತ್ತು ಕುಟುಂಬಕ್ಕೆ ಅಗತ್ಯವಾದಂಥ ನೆರವನ್ನು ಕೊಡ್ತೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಇಬ್ಬರು ಕೂಡ ಹೇಳಿರುವಂಥದ್ದು. ಆದರೆ ಹೊರಗಡೆ ಬಂದ ನಂತರದಲ್ಲಿ ರಾಜಕೀಯ ಕೆಸರಾಟಕ್ಕೆ ಇಬ್ಬರು ಕೂಡ ಕೈ ಹಾಕಿದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಒಂದು ಕಡೆಯಲ್ಲಿ ಬಿಜೆಪಿ ಹೇಳ್ತಾ ಇರುವಂಥದ್ದು ಆರೋಪಿಗಳಿಗೆ ಸುನಿಲ್ ಬೋಸ್ ಅವರ ಸಂಪರ್ಕ ಬಹಳ ದೊಡ್ಡ ಮಟ್ಟದಲ್ಲಿದೆ, ಅವರೊಂದು ರೀತಿಯಾಗಿ ಗಳಸೆ ಕಂಠಸರ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಜೊತೆಗೆ ಇದು ರಾಜಕೀಯ ಪ್ರೇರಿತವಾಗಿ ನಡೆದಂತಹ ಒಂದು ಕೊಲೆ ಅನ್ನುವಂತಹ ನೇರವಾದಂತಹ ಆರೋಪವನ್ನು ಬಿಜೆಪಿ ಮಾಡ್ತಾ ಇದ್ರೆ, ಅದಕ್ಕೆ ಸುನಿಲ್ ಬೋಸ್ ಕೂಡ ಒಂದು ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಇದು ರಾಜಕೀಯವಾದಂತಹ ಕೊಲೆ ಅಂತ ನೀವು ಕನ್ಕ್ಲೂಡ್ ಹೆಂಗೆ ಬರ್ತೀರಿ ಮತ್ತು ಅವರು ನನ್ನ ಜೊತೆಗೆ ಸಂಪರ್ಕ, ಅವ್ರ ಜೊತೆಗೆ ಸ್ನೇಹ ಅಥವಾ ಫೋಟೋ ತೆಗೆಸ್ಕೊಂಡ್ರು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ನಾನು ಅದಕ್ಕೆ ಪ್ರೇರಣೆ ಅಂತ ಹೇಳುವಂಥದ್ದೇ ತಪ್ಪು. ಯಾಕೆಂದರೆ ಆ ಒಂದು ಪ್ರಕರಣದಲ್ಲಿ ಆರೋಪಿಗಳ ಪ್ರಕರಣದಲ್ಲಿ ಒಬ್ಬರು ಬಿಜೆಪಿಯ ತಮ್ಮನೇ ಇದ್ದಾರೆ. ಹೀಗಾಗಿ ಬಿಜೆಪಿ ಸಾವಿನಲ್ಲಿ ರಾಜಕಾರಣ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದೆ ಅನ್ನುವಂತಹ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಚಕ್ರವರ್ತಿ ಸೂಲಿಬೆಲೆಯ ವಿಚಾರದಲ್ಲಿ ಸುನಿಲ್ ಬೋಸ್ ಅವರ ವಾಗ್ದಾಳಿ ಬಹಳ ತೀವ್ರವಾಗಿ ಇವತ್ತು ನಡೆದಿದೆ. ದಿವ್ಯಾ. ಕೆಪಿ ನಾಗರಾಜ್, ಸುನಿಲ್ ಬೋಸ್ ಅವರು ಹೇಳ್ತಾರೆ ಆ ಕೊಲೆ ಆದಂತಹ ಯುವಕ ಇರಬಹುದು ಅಥವಾ ಮಾಡಿದಂಥವ್ರು ಇರಬಹುದು, ಎಲ್ಲರೂ ಕೂಡ ಸ್ನೇಹಿತರು ಅಂತ.
ಈ ಕಡೆಗೆ ರವಿ ಅವರ ಎದುರಿಗೆ ವೇಣುಗೋಪಾಲ್ ಅವರ ಪತ್ನಿ ಮಾತನಾಡುವಾಗ ಒಂದು ಕೋಮಿನ ಯುವಕನಿಂದ ಕರ್ಕೊಂಡು ಬಂದು ಯಾಕೆ ಚುಚ್ಚಿಸ್ಬೇಕಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲೇನೋ ಅನುಮಾನ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಸುನಿಲ್ ಬೋಸ್ ಅವರಾಗ್ಲಿ ಅಲ್ಲಿನ SP ಆಗ್ಲಿ ಎಲ್ಲ ಇದು ಒಂದು ಕೋಮಿನ ಘಟನೆ ಅಲ್ಲ, ಅದರಿಂದಾಗಿ ಆಗಿರೋದಲ್ಲ ಅನ್ನುವಂಥ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಕುಟುಂಬಸ್ಥರ ಹೇಳಿಕೆ ಕೂಡ ಬಹಳ ಮಹತ್ವ ಪಡ್ಕೊಳ್ಳುತ್ತಲ್ವಾ ಈ ಟೈಮಲ್ಲಿ? ಅಲ್ಲ, ಕೇವಲ ಕುಟುಂಬಸ್ಥರ ಹೇಳಿಕೆ ಮಾತ್ರ ಅಲ್ಲ ದಿವ್ಯಾ, ಇಡೀ ಪ್ರಕರಣದ ಬಗ್ಗೆ ಇನ್ನೂ ಕೂಡ ಸಮಗ್ರವಾದಂತಹ ತನಿಖೆ ಆಗುವಂಥ ಅವಶ್ಯಕತೆ ಇದೆ. ಯಾಕಂದರೆ ತನಿಖೆ ಆಗಲೇಬೇಕಾಗಿದೆ. ಯಾಕಂದರೆ ಮೇಲ್ನೋಟಕ್ಕೆ ಈಗ ಒಟ್ಟು 6 ಜನ ಆರೋಪಿಗಳ ಬಂಧನವಾಗಿದೆ. 6 ಜನ ಆರೋಪಿಗಳ ಹಿನ್ನೆಲೆಗಳು ಕೂಡ ಬೇರೆ ಬೇರೆ, ಅಂದರೆ ಪಕ್ಷಗಳ ಹಿನ್ನೆಲೆಗಳು ಕೂಡ ಬೇರೆ ಬೇರೆ ಆಗಿದೆ. ಜೊತೆಗೆ ವ್ಯಾಪಾರ ವಹಿವಾಟುಗಳ ಹಿನ್ನೆಲೆಗಳು ಕೂಡ ಬೇರೆ ಬೇರೆ ಆಗಿದೆ. ಅವರ ಸಂಪರ್ಕಗಳಿಗೂ ಕೂಡ ಬೇರೆ ಬೇರೆ ಆಗಿದೆ. ಜಾತಿಯ ವಿಚಾರದಲ್ಲೂ ಕೂಡ ಬೇರೆ ಬೇರೆ ಆಗಿದೆ. ಹೀಗಾಗಿ ಒಂದು ಎಕ್ಸಾಕ್ಟ್ ಆದಂತಹ ದ್ವೇಷದಿಂದ ಈ ಕೆಲಸವನ್ನು ಮಾಡಿದ್ದಾರೆ, ಅಥವಾ ಒಂದು ಎಕ್ಸಾಕ್ಟ್ ಆದಂಥ ಕಮ್ಯುನಿಟಿಯವರು ಈ ಒಂದು ಇನ್ನೊಂದು ಕಮ್ಯುನಿಟಿಯ ಮೇಲೆ ಇದು ಮಾಡಿದ್ದಾರೆ, ಈ ಥರದ್ದು ಯಾವುದೋ ಕನ್ಕ್ಲೂಡ್ಗೆ ಬರೋದಕ್ಕೆ ಈ ಪ್ರಕರಣದಲ್ಲಿ ಸಾಧ್ಯ ಆಗೋದಿಲ್ಲ. ಅಥವಾ ಒಂದು ಪಕ್ಷದವರು ಇನ್ನೊಂದು ಪಕ್ಷದವರ ಮೇಲೆ ಮಾಡಿದ್ದಾರೆ ಅನ್ನುವಂಥ ಕನ್ಕ್ಲೂಡ್ಗೆ ಈಗ ಈ ಪ್ರಕರಣದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬಂಧನವಾಗಿರುವಂತಹ ಎಲ್ಲರ ಹಿನ್ನೆಲೆಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಕಾಣ್ತಾ ಇದ್ದಾವೆ. ಹಾಗಾಗಿ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗುವವರೆಗೂ ಕೂಡ ಇದು ಕೇವಲ ಕೆಸರೆ ರಚ್ಚಾಟಕ್ಕೆ ಮಾತ್ರ ಈ ಒಂದು ಪ್ರಕರಣ ಸೀಮಿತವಾಗಿರುತ್ತೆ. ಕನ್ಕ್ಲೂಡ್ಗಂತೂ ಈ ಪ್ರಕರಣದಲ್ಲಿ ಸಾಧ್ಯ ಇಲ್ಲ ಈ ಕ್ಷಣಕ್ಕೆ. ಯಾಕಂದರೆ ಒಂದು ಕಮ್ಯುನಿಟಿಯವರಲ್ಲ, ಒಂದೇ ಪಕ್ಷದವರು ಅಲ್ಲ, ಒಂದೇ ಸ್ನೇಹಿತರು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಜೊತೆಯಲ್ಲಿ ಇದ್ದಂಥವರು, ಹೀಗಾಗಿ ಒಂದೇ ಧರ್ಮದವರು ಕೂಡ ಅಲ್ಲ. ಈ ಎಲ್ಲ ದೃಷ್ಟಿಯಿಂದಾಗಿ ಗಮನಿಸ್ತಾ ಇದ್ದರೆ ಈ ಪ್ರಕರಣದ ಬಗ್ಗೆ ತನಿಖೆ ಆಗುವವರೆಗೂ ಕೂಡ ಇಂಥದ್ದೇ ನಿರ್ದಿಷ್ಟ ಕಾರಣಕ್ಕೆ ಕೊಲೆ ಆಗಿದೆ ಅಂತ ಕನ್ಕ್ಲೂಡಿಗೆ ಬರೋದು ಕಷ್ಟ. ಆದರೆ ರಾಜಕೀಯ ಪಕ್ಷಗಳು ಆಲ್ರೆಡಿ ತಮ್ಮ ಕನ್ಕ್ಲೂಡ್ಗೆ ಅವರು ಬಂದಂತೆ ಕಾಣ್ತಾ ಇದ್ದಾರೆ. ದಿವ್ಯಾ. ಥ್ಯಾಂಕ್ ಯು KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.